ನಮಸ್ಕಾರ ಎಲ್ಲರಿಗೂ ಸ್ನೇಹಿತರಿಂದ ಸ್ನೇಹಿತರಿಗೆ. ಸೊ ಇದು ನಮ್ಮ ಫಸ್ಟ್ ಯೂಟ್ಯೂಬ್ ವಿಡಿಯೋ ಏನಂತ ಅಂತಂದ್ರೆ ನಮ್ಮಿಬ್ರು ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಎಷ್ಟು ವರ್ಷ? ಸೊ ಇದು ಬಂದು ನಮ್ಮಿಬ್ರದ್ದು 8 years ಆಫ್ ಫ್ರೆಂಡ್ಶಿಪ್. ನಾವು ಎಲ್ಲಿ ಮೀಟ್ ಆಗಿದ್ದು ಅಂತಂದ್ರೆ ಕಾಲೇಜಲ್ಲಿ. ಸೊ ನಾವಿಬ್ರು ಫಸ್ಟ್ PUC ಜಾಯಿನ್ ಆದಾಗ ಇವಳು ನನ್ನ ಕ್ಲಾಸ್ಮೇಟ್ ಆಗಿದ್ಲು, ಅಲ್ಲಿಂದ ಪರಿಚಯ. ಸೊ ಇವಳು ನನ್ನ ಕ್ಲಾಸ್ಮೇಟ್ ಆಗಿದ್ಲು. ಅದಾದ್ಮೇಲೆ ಫಸ್ಟ್ ಡೇ ಹೋಗ್ತೀನಿ. ಫಸ್ಟ್ ಡೇ ಇವ್ರು ಯಾರು ಗೊತ್ತಿರಲಿಲ್ಲ ನನಗೆ. ಫಸ್ಟ್ ಡೇ ಹೋಗ್ಬಿಟ್ಟು ನಾನು ಫಸ್ಟ್ ಬೆಂಚಲ್ಲಿ ಕೂತಿರ್ತೀನಿ. ಅದಾದ್ಮೇಲೆ ಇವರು ಅವತ್ ಬಂದಿದ್ರು ಇವಾಗ ಗೊತ್ತಿಲ್ಲ ಸರಿಯಾಗಿ. ಫಸ್ಟ್ ಡೇ ಅಂತ ಅನ್ಬಿಟ್ಟು ಯಾರು ಅಷ್ಟು ಅಟೆಂಡ್ ಆಗಿರ್ಲಿಲ್ಲ. ನಾನು ಹೋಗಿದ್ದೆ ಕ್ಲಾಸ್ಗೆ ಫಸ್ಟ್ ಡೇ. ನಾನು ಕಂಟಿನ್ಯೂಸ್ ಆಗಿ ಹೋಗಿದ್ದೀನಿ. ಹೌದು, ಬಟ್ ಅಷ್ಟೊಂದ್ ಜನ ಏನು ಇರ್ಲಿಲ್ಲ ಅಂತ ಅನ್ಬಿಟ್ಟು ನಾನು ಬಂಕ್ ಹಾಕಿದಿರಿ, ಕ್ಲಾಸಸ್ ಅಟೆಂಡ್ ಮಾಡಿಲ್ಲ. ಸೆಕೆಂಡ್ ಡೇಗೆ ನಾನು ಹೋಗಿರ್ಲಿಲ್ಲ. ಯಾಕೆ ಅಂತಂದ್ರೆ ಜಾಸ್ತಿ ಜನ ಅಟೆಂಡ್ ಆಗಿರ್ಲಿಲ್ಲ. ಸ್ಟಾರ್ಟಿಂಗ್ ಏನು ಹೋಗೋದು ಬಿಡು ಅಂತ ಅನ್ಬಿಟ್ಟು ಹೋಗಿರ್ಲಿಲ್ಲ. ಸೆಕೆಂಡ್ ಡೇ ಹೋಗಿರ್ಲಿಲ್ಲ. ಥರ್ಡ್ ಡೇಗೆ ಹೋದಾಗ ಇವಳು ನನ್ನ ಪ್ಲೇಸ್ ಅಲ್ಲಿ ಕೂತಿದ್ಲು. ಇವಳು ಮತ್ತೆ ಇನ್ನೊಬ್ಳು ಫ್ರೆಂಡ್ಸ್ ಇದ್ದಾರೆ. ಯಾಕೆ ಬಿಡ್ಕೊಡ್ಬೇಕು, ನಾವು ಫಸ್ಟ್ ಅಲ್ಲಿ ಇರೋಣ ಅಂತ. ಸೆಕೆಂಡ್ PUC ರಿಸಲ್ಟ್ ಕೇಳಿ ಗೈಸ್. Emotional damage. ಫಸ್ಟ್ ಪ್ಲೇಸ್ ಅಲ್ಲಿ ಇರ್ಬೇಕು ಅಂತಂದವರು ಸೆಕೆಂಡ್ PUC ರಿಸಲ್ಟ್ ಕೇಳಿ. ಏನಿಲ್ಲ, ಚೆನ್ನಾಗಿ ತೆಗ್ದಿದ್ದೀರಿ ಗಾಯ್ಸ್. ಚೆನ್ನಾಗಿ ಡಿಗ್ರಿನೂ ಚೆನ್ನಾಗೇ ಬಂದಿದೆ. ఎందుకు నీకు ఎస్ బతుకు ಅಚ್ಚಾ ಎಸ್ ಡಿಸ್ಟಿಂಕ್ಷನ್ ಸೆಕೆಂಡ್ PUC. ಓಕೆ. ಸೊ ಇವಳು ನನ್ನ ಪ್ಲೇಸಲ್ಲಿ ಕೂತ್ಕೊಂಡ್ಬಿಟ್ಟಿದ್ಲು. ಇವಳು ಫ್ರೆಂಡು. ನಾನೇನ್ ಮಾಡಿದೆ, ಇಬ್ರು ನನ್ನ ಪ್ಲೇಸಲ್ಲಿ ಕೂತಿದ್ರೆ ನಾನು ಹೋಗ್ಬಿಟ್ಟು ಎದೊಳಿ ನನ್ನ ಪ್ಲೇಸು ಅಂತ ಅಂದ್ಬಿಟ್ಟು ಅಲ್ಲಿಂದ ಜಗಳ ಸ್ಟಾರ್ಟ್ ಆಯ್ತು. ಇಬ್ರು ಕಂಡ್ರೆ ನನಗೆ ಆಗ್ತಿರಲಿಲ್ಲ. ಏನು ಹೇಳಿದ್ರು ಕೂತಿದ್ದಾರೆ ಒಳ್ಳೆ ಗಡ್ಗಮ್ಮಂತಾರ. ಇವಳು ಬರ್ಬೇಕಾಗಿತ್ತು, ಏನು ಸೆಕೆಂಡ್ ಇಯರ್ ರಜಾ ಹಾಕ್ಬೇಕಾಗಿತ್ತು. ಅವೆಲ್ಲ ಇಲ್ಲ, ಅದಕ್ಕೆ ಅಂತ ಅಂದ್ಬಿಟ್ಟು ಹೋಗಿದ್ದೆ. ಇವರಿಬ್ರು ಎದೊಳ್ಳೆ ಇಲ್ಲ. ಕೊನೆಗೂನು ನನ್ನ ಜೊತೆ ಇನ್ನೊಬ್ಳು ಬಿಡೆ ಸ್ಟಾರ್ಟಿಂಗ್ ಏನಂತ ಅಂದ್ಬಿಟ್ಟು ಸರಿ ಬೇರೆ ಬೆಂಚಲ್ಲಿ ಕೂತ್ಕೊಳ್ಳಲ್ಲ ನಡಿ ಅಂತ ಅಂದ್ಬಿಟ್ಟು ಅಂದ್ಲು. ನನ್ನ ಜೊತೆ ಇನ್ನೊಬ್ಳಿದ್ಲು, ಅವಳು ಹೇಳಿದ್ಲು. ಅದಾದ್ಮೇಲೆ ಬೇರೆ ಪ್ಲೇಸ್ಗೆ ಹೋದ್ವಿ. ಅದ್ರ ಮಾರನೆಯಿಂದ ಕ್ಲಾಸ್ ಅಲ್ಲಿ ರೊಟೇಟಿಂಗ್ ಸಿಸ್ಟಮ್ ಸ್ಟಾರ್ಟ್ ಆಯ್ತು. ಯಾಕಂತಂದ್ರೆ ಒಂದು ಕ್ಲಾಸ್ ಅಲ್ಲಿ 100 to 150 ಜನ ಸ್ಟೂಡೆಂಟ್ಸ್ ಇದ್ವಿ ನಾವು. ಅಷ್ಟು ದೊಡ್ಡ ಕ್ಲಾಸ್ ರೂಮು, ಅಷ್ಟು ಜನ ಇದ್ವಿ. ಪಾಠ ಮಾಡ್ತಾ ಇರೋದು ಕೇಳಿಸ್ತಿರಲಿಲ್ಲ. ಅದಕ್ಕೆ ಎಷ್ಟೊಂದ್ ದಿವಸ ಪಾಠ ಕೇಳಿಲ್ಲ ಗೈಸ್, ನಿದ್ದೆ ಮಾಡಿ. ಕರೆಕ್ಟ್, ಅದಕ್ಕೇನೆ ಹೋಗಿರೋದು PUC. ಆಯ್ತಾ, ಬರೀ ನಾವು ಎಷ್ಟ್ ಜನ ಕ್ಲೋಸ್ ಫ್ರೆಂಡ್ಸ್ ಆದ್ವಿ ಗೊತ್ತಾ. ಅದಾದ್ಮೇಲೆ ಹೋಗ್ತಾ ಹೋಗ್ತಾ ಪರಿಚಯ ಆದ್ವಿ. ಒಂದು 3 to 4 ಬೆಂಚಸ್, ಬೇರೆ ಬೆಂಚಸ್ ಇದ್ದವರು. ನಾವೇ ಒಂದ್ ಬೆಂಚ್ ಮಾಡ್ಕೊಂಡ್ಬಿಟ್ರಿ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು. ನಾವು 4 ಮೆಂಬರ್ಸ್ ಸೇರ್ಕೊಂಡು ಒಂದ್ ಬೆಂಚ್ ಮಾಡ್ಕೊಂಡು. ಅದಾದ್ಮೇಲೆ ನಾವು ಇನ್ನಿಬ್ರು ಇದ್ರು, ಮತ್ತೆ ನಾವಿಬ್ರು 4 ಜನ ಫ್ರೆಂಡ್ಸ್ ಆಗಿದ್ವಿ. ಸೊ ಬರೀ ಕ್ಲಾಸ್ ಅಟೆಂಡ್ ಮಾಡೋದು, ಲಾಸ್ಟ್ ಬೆಂಚಲ್ಲಿ ಹೋಗಿ ಕೂತ್ಕೊಳ್ಳೋದು, ನಿದ್ದೆ ಹೊಡೆಯೋದು. ನೋಟ್ಸ್ ಬರೆಯಲ್ಲ, ಏನು ಬರೆಯಲ್ಲ. ಅಷ್ಟೊಂದೇನಿಲ್ಲ ಗೈಸ್, ಬರೀತಾ ಇದ್ರಿ. ಇಲ್ಲ ಅಷ್ಟಲ್ಲ, ಜಾಸ್ತಿ ನಿದ್ದೆನೇ ಹೊಡಿತಾ ಇದ್ವಿ. ಅದಾದ್ಮೇಲೆ ಬಂಕ್ ಹೊಡೆಯೋದು. ಒಂದ್ಸತಿ ಕಾಲೇಜಲ್ಲಿ ಏನ್ ಮಾಡಿದ್ವಿ, ಗೇಟ್ ಜಂಪ್ ಮಾಡ್ಕೊಂಡು ಹೊಡಿತಿದ್ವಿ. ಅದು ಹಿಂದಗಡೆ ಕಾಲೇಜು ಮೇನ್ ಗೇಟ್ ಬೇರೆ, ಹಿಂದಗಡೆ ಗೇಟ್ ಬೇರೆ. ಏನ್ ಮಾಡ್ಬಿಡ್ಲು, ಇನ್ನೊಬ್ಳು ಬಂದಿರ್ನಿಲ್ಲ. 3 ಜನ ಬಂದಿದ್ವಿ ಅವತ್ತು. ಇವ್ರು 3 ಜನನು ಬ್ಯಾಗ್ ಎಸ್ಬಿಟ್ಟು ಏನ್ ಪ್ಲಾನ್ ಮಾಡಿದ್ವಿ ಅಂದ್ರೆ 3 ಜನ ಜಂಪ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಸರಿ ಆಯ್ತು, ಕ್ಲೈಂಬ್ ಮಾಡಿ ಜಂಪ್ ಮಾಡ್ಕೊಂಡು ಹೋಗೋಣ ಅಂತ 3 ಜನದ ಬ್ಯಾಗು ಎಸ್ಬಿಟ್ಟಿದೀರಿ ಆಚೆಗೆ. ಫಸ್ಟ್ ನಾನ್ ಹತ್ತಿ ಜಂಪ್ ಮಾಡಿ ಗೇಟ್ ನ, ಅದು ತುಂಬಾ ಉದ್ದ ಇತ್ತು ಗೇಟ್, ಹತ್ಕೊಂಡು ಇಳ್ದೆ ನಾನು ಆ ಕಡೆಗೆ. ಇನ್ನೊಬ್ಳು ಫ್ರೆಂಡ್ ಇದ್ಲಲ್ಲ, ಅವಳು ಹತ್ಕೊಂಡು ಇಳ್ಕೊಂಡ್ಲು. ಮೇಡಮ್ಗೆ ಹತ್ತು ಹೇಳ್ತಾನೆ ಇದೀನಿ, ಹತ್ತಿದೀನಿ. ವಾಪಸ್ ಮತ್ತೆ ಹತ್ಬಿಟ್ಟು ಸರ್ ಬಂದ್ರು ಅಂತ ವಾಪಸ್ ಇಳ್ಬಿಟ್ಟು ಕಾಲೇಜ್ ಒಳಗೆ ಹತ್ತಿದ್ದೆ. ಹತ್ಬಿಟ್ಟು ಇನ್ನೇನ್ ಇಳಿಬೇಕಿತ್ತು, ಬ್ಯಾಗ್ ಎಲ್ಲ ಎಸ್ಬಿಟ್ಟಿದೀನಿ, ಎಲ್ಲಾನು ಎಸ್ಬಿಟ್ಟಿದೀನಿ. ಇನ್ನೇನ್ ಇಳಿಬೇಕಿತ್ತು, ಹಿಂದೆ ತಿರುಗಿ ನೋಡ್ತೀನಿ ಸರ್. ಇದು ಆಕ್ಚುಲಿ ಚೆನ್ನಾಗಿರೋದು. ಓಡೋಗ್ಬಿಟ್ಟವಳು. ನಾನೇನ್ ಮಾಡಿದೆ, ಇಳಿದು ವಿಡಿಯೋ ಮಾಡ್ಕೋತಾ ಇದಾರೆ ಸರ್. ನನ್ನ ಹತ್ತಿದ್ ನೋಡ್ಬಿಟ್ಟು ವಿಡಿಯೋ ಮಾಡ್ಕೊಂಡು ನಾನು ಫುಲ್ ಗಾಬರಿ ಆಗೋಯ್ತು. ಇಳಿದ್ಬಿಟ್ಟು ಓಡು. ನಾನು ಏನ್ ಮಾಡಿದ್ರಿ ಅಂದ್ರೆ 2-3 ಬ್ಯಾಗ್ ಎತ್ಕೊಂಡು ಇಬ್ರು ಓಡೋಗ್ಬಿಟ್ಟು ಕಾರ್ ಸಂದಿಲ್ಲ ಉಚ್ಕೊಂಡಿದ್ರಿ. ಸರ್ ನಿಂತಿದ್ರು ಅಲ್ಲಿದೆ ಅಂತ. ಆಮೇಲೆ ಹೋಟ್ಲಲ್ಲಿ ಹೋಗಿ ಕೂತಿದ್ದೀರಿ.
ಕಾಲೇಜ್ ಬಿಟ್ಮೇಲೆ ಮೇಡಮ್ ಬಂದು ಏನ್ ಕತೆ ಓಡೋದ್ರು ಅಂದ್ರೆ ಒಳ್ಳೆ ನನ್ನ ಬಿಟ್ಟು ಹೊಂಟೋಗ್ಬಿಟ್ಟಿದ್ರಲ್ಲ, ನಾನ್ ಬೇರೆ ಒಬ್ಳೆ ಕ್ಲಾಸ್ ರೂಮ್ ಹೋಗ್ಬಿಟ್ಟಿದ್ದೀನಿ. ಆ ಸರ್ ಬರೀ ಹಿಂದಿನ ದಿನ ಬರ್ತಾರೆ, ನಾನು ಓಡು ಕ್ಲಾಸ್ ರೂಮ್ಗೆ. ಅದಾದ್ಮೇಲೆ ಕಾಲೇಜ್ ಬಿಡೋ ತನಕನು ನಾನು ಅಲ್ಲೇ ಕೂತಿದ್ದೆ. ಅದಾದ್ಮೇಲೆ ಕ್ಲಾಸ್ ಬಿಡ್ತು ಗೊತ್ತಿತ್ತು, ಇವ್ರು ಆಬ್ವಿಯಸ್ಲಿ ಹೋಟ್ಲ ಹತ್ರ ಇರ್ತಾರೆ, ಯಾಕಂತಂದ್ರೆ ನಮ್ಮ ಅಡ್ಡ ಅದು. ಸುಮ್ನೆ ಹೋಗೋದು, ತಿನ್ನೋದು, ಬರೋದು ಅಷ್ಟೇ, ಅಲ್ಲಿ ಇರ್ತಾರೆ ಅಂತ ಗೊತ್ತಿತ್ತು. ಕರೆಕ್ಟ್ ಆಗಿ ಹೋಟ್ಲ ಹತ್ರನೇ ಇದ್ರು. ಹೋಗ್ಬಿಟ್ಟು ಒಂದ್ ಶೂಟ್ ಆಗ್ತೆ ಏನಂತ ಎಲ್ಲ ಕೇಳಿದ್ರು. ನನ್ ಪೇರೆಂಟ್ ಹೋಗೋದು, ತಿನ್ನೋದು, ಬರೋದು ಅಷ್ಟೇ, ಅಲ್ಲಿ ಇರ್ತಾರೆ ಅಂತ ಗೊತ್ತಿತ್ತು. ಕರೆಕ್ಟ್ ಆಗಿ ಹೋಟ್ಲ ಹತ್ರನೇ ಇದ್ರು. ಹೋಗ್ಬಿಟ್ಟು ಒಂದ್ ಶೂಟ್ ಆಗ್ತೆ ಏನಂತ ಎಲ್ಲ ಕೇಳಿದ್ರು. ನನ್ ಪೇರೆಂಟ್ಸು, ನಿನ್ ಪೇರೆಂಟ್ಸು, ಅವಳ ಪೇರೆಂಟ್ಸು, 3 ಜನ ಪೇರೆಂಟ್ಸು ಬರ್ಲೇಬೇಕಂತೆ. ಬರ್ನಿಲ್ಲ ಅಂತಂದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿರ್ತೀವಲ್ಲ, ಅದ್ರ ನಂಬರ್ ತಗೊಂಡು ಫೋನ್ ಮಾಡ್ತಾರೆ ಅಂತ. 10 ನಿಮಿಷ ಚೆನ್ನಾಗಿ ಮೇಂಟೈನ್ ಮಾಡಿ ಒಳ್ಳೆ ಪ್ರ್ಯಾಂಕ್ ಮಾಡ್ಬಿಟ್ಟಿದೀನಿ. ಇಬ್ರಿಗೂ ಬೆವ್ರು ಎಳಿಸ್ಬಿಟ್ಟಿದೀನಿ. ಅದಾದ್ಮೇಲೆ ಹೇಳ್ದೆ, ಎಲ್ಲ ನಾವು ಕ್ಲಾಸ್ ರೂಮ್ ಅಲ್ಲಿ ಕೂತಿದೆ ಅಂತ ಅಂದ್ಬಿಟ್ಟು. ಅದೊಂದು ಮೆಮೊರೇಬಲ್. ಮತ್ತೆ ಕಾಲೇಜ್ ಹೋಗಕ್ ಇಷ್ಟ ಇಲ್ವಾ, ಬಂದ್ರಿ ರೆಡಿ ಆಗ್ಬಿಟ್ಟು ಸೀದಾ ಮನೆಯಿಂದ ಕಾಲೇಜ್ ಹೋಗೋದು, ಅಡ್ಡಾಡೋದು, ಸುಮ್ನೆ ಇಡೀ ಮಲ್ಲೇಶ್ವರಂನೇ ಅಡ್ಡಾಡೋದು. ಅಲ್ಲಿ ಬೇಜಾನ್ ಜನನು ಮಾಡಿದ್ದಾರೆ, ನಮ್ ಕಾಲೇಜ್ ಅವರು ಮಾಡಿದ್ದಾರೆ. ಸುಮಾರು ಕಾಲೇಜ್ ಇದಾವೆ ಮಲ್ಲೇಶ್ವರಂ ಅಲ್ಲಿ. ಎಲ್ರು ಹೋಲ್ಸ್ಕೊಂಡ್ರೆ ನಮ್ ಕ್ಲಾಸ್ ಅಲ್ಲಿ ನಮ್ಮಷ್ಟು ಕ್ರೇಜಿ ಆಗಿ ಎಂಜಾಯ್ ಮಾಡಿರೋರು ಯಾರು ಇರಲ್ಲ. ಸುಮ್ನೆ ಬಂಕ್ ಹೊಡೆಯೋದು, ಎವ್ವಿ ಬಂಕ್ ಹೊಡೆದು ಹೊಡೆದು ಸುಮ್ನೆ ಸುತ್ತಾಡೋದು, ಎಲ್ಲಂದ್ರಲ್ಲಿ ಸುತ್ತಾಡೋದು, ತಿನ್ನೋದು, ಸುತ್ತಾಡೋದು. ತಿನ್ನು. ಆಮೇಲೆ ನಾವಿಬ್ರು ಏನ್ ಮಾಡಿದೀವಿ, ನಾವಿಬ್ರೆ ಅಂತಲ್ಲ ಜನನು ಏನ್ ಮಾಡಿದೀವಿ ಅಂತಂದ್ರೆ, ಒಂದು ಹೋಟ್ಲುಗಳಿಗೆ ಹೋಗ್ಬಿಡೋದು. ಹೋಟ್ಲ್ ಅಂತಲ್ಲ, ಅದು ಜಸ್ಟ್ ಒಂದು ಮಲ್ಲೇಶ್ವರಮಲ್ಲಿ ಬೆಣ್ಣೆ ದೋಸೆ ಇದೆ. ಎಷ್ಟೊಂದು ಬೆಣ್ಣೆ ದೋಸೆ ಇದೆ ಬಿಡೆ, ಗೊತ್ತಾಗಲ್ಲ. ಬೆಣ್ಣೆ ದೋಸೆ ಇದೆ. ನಮ್ಮ ಹತ್ರ ಕಾಸು ಇರುತ್ತೆ, ಕಾಸಿದ್ದು ತಿನ್ಬಿಡೋದು ಫಸ್ಟ್. ತಿನ್ಬಿಟ್ಟು ಕಾಸು ಕೇಳಲ್ಲ ಅವರು. ನಾವು ಈ ಕೇಳಿಲ್ಲ ಕಣೆ ಅಂದ್ಬಿಟ್ಟು ಜೂಟು ತಿನ್ನೋದು, ಜೂಟ್ ಆಗೋದು ನಮಗೆಲ್ಲ ಗೊತ್ತಾಗೋಯ್ತು. ಆಮೇಲೆ ಸೆಕೆಂಡ್ PUC ಮುಗೀತು, ಚೆನ್ನಾಗಿ ಎಂಜಾಯ್ ಮಾಡಿದ್ರೆ. 4 ಮೆಂಬರ್ಸ್ ಇದ್ರೆ 4 ಮೆಂಬರ್ಸ್ ಇಂದ 3 ಆದ್ರಿ, 3 ಇಂದ 2 ಅಂತ ಗೊತ್ತಿಲ್ಲ. ಆಯ್ತಾ, ಡಿಗ್ರಿ ಬೇರೆ ಕಾಲೇಜ್ ಸೇರ್ಕೊಬೇಕು ಅಂತಿದ್ವಿ, ಆದ್ರೆ ಸೀಟ್ ಇಲ್ದಿರೋ ಕಾರಣ ಇನ್ನೊಂದು ಕಾಲೇಜ್ ಸೇರ್ಕೊಂಡ್ವಿ. ನಾನು ಇವಳು ಮಾತ್ರ, ಬೇರೆ ಯಾರು ಇಲ್ಲ. ಆ ಕಾಲೇಜಿಂದ ಯಾರು ಬಂದಿರ್ಲಿಲ್ಲ, ನಾನು ಇವಳು ಮಾತ್ರ. ಓಕೆನಾ. ಸೊ ಡಿಗ್ರಿ ಕಾಲೇಜ್ ಜಾಯಿನ್ ಆದ್ವಿ. ಜಾಯಿನ್ ಆಗ್ಬಿಟ್ಟು ಅದು ಚೆನ್ನಾಗಿತ್ತು. ಫಸ್ಟ್ ಏನಂತಂದ್ರೆ ನನ್ ಮೈಂಡ್ ಸೆಟ್ ಅಲ್ಲಿ ಇದ್ದಿದ್ದು ನಾವಿಬ್ರು ಒಟ್ಟಿಗೆ ಇರ್ತೀವಿ ಅಂತ ಅನ್ಬಿಟ್ಟು. ಕಾಲೇಜ್ ಏನಾಯ್ತು, ಫಸ್ಟ್ ಡೇ ಹೋದ್ವಿ, A to M 8 Z ಬೇರೆ ಸೆಕ್ಷನ್ಸ್ ಚೇಂಜ್ ಮಾಡ್ಬಿಟ್ರು. ಇವಳು A ಸೆಕ್ಷನ್, ನಾ B ಸೆಕ್ಷನ್ ಚೇಂಜ್ ಮಾಡ್ಬಿಟ್ರು. ಏನಾಗೋಯ್ತು, ನಂಗೆ ಸ್ವಲ್ಪ ಬೇಜಾರು. ಹತ್ಲು ಪಾಪ, ಅವಳು ಸುಮ್ನೆ ನಿಂತಿರ್ತಾಳೆ, ಏನೂ ಇಲ್ಲ ಫೀಲಿಂಗ್ಸ್ ಏನಿಲ್ಲ. ನಾನೇ ಜಾಸ್ತಿ ಕೇರ್ ಮಾಡೋದು ಗೈಸ್, ಇಬ್ರು. ಅದನ್ನ ಒಂದ್ ಪಟ್ಟು ನಾನು ಜಾಸ್ತಿ ನಂಬ್ಕೊಬಿಡಿ ಇಬ್ರು ಆಯ್ತಾ. ಆಮೇಲೆ ಇನ್ನೇನ್ ಮಾಡೋದು, ಕಾಲೇಜ್ ಅಲ್ವಾ, ಹೇಳಕ್ಕಾಗಲ್ಲ, ಬಿಡಕ್ಕಾಗಲ್ಲ ಅಂತ ಅಂದ್ಬಿಟ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಅಂದ್ರೆ ಸುಮ್ನೆ ಏನೋ ಒಂದ್ ಮಾಡ್ಬೇಕು. ಡಿಗ್ರಿ ಕಾಲೇಜಲ್ಲಿ ಒಳ್ಳೆ ಪರ್ಸೆಂಟೇಜ್ ತಗೊಂಡಿದೀವಿ, ಇಲ್ಲ ಅಂತಲ್ಲ. ಈ ಕಡೆ ಓದಿನ ಕಡೆನೂ ಕಾನ್ಸಂಟ್ರೇಷನ್ ಇತ್ತು, ಈ ಕಡೆ ಬೇರೆ ಕಡೆನೂ ಕಾನ್ಸಂಟ್ರೇಷನ್. ಹೊಡ್ತಾ ತಿಂದಿದ್ರಲ್ಲ, ಸೊ ಅದಕ್ಕೆ ಡಿಗ್ರಿಲಿ ನೀಟಾಗಿ ಫಸ್ಟ್ ಇಂದ ಡಿಗ್ರಿ ಮುಗಿಯೋ ತನಕವರೆಗೂ ಎಜುಕೇಶನ್ ತುಂಬಾ ಜಾಸ್ತಿ ಪರ್ಸೆಂಟೇಜ್ ಅಂತಲ್ಲ, 85% ಆಗ್ರಿಗೇಟ್ ಇದೆ, ಇಬ್ರದ್ದು ಇದೆ. ಎಜುಕೇಶನ್ಗೂ ಎಷ್ಟು ಇಂಪಾರ್ಟೆಂಟ್ ಕೊಡ್ಬೇಕು ಅಷ್ಟು ಕೊಟ್ಟಿದ್ದೀರಿ, ಎಂಜಾಯ್ಮೆಂಟ್ಗೆ ಎಷ್ಟು ಇಂಪಾರ್ಟೆಂಟ್ ಕೊಡ್ಬೇಕು ಅಷ್ಟೇ ಇಂಪಾರ್ಟೆಂಟ್ ಕೊಟ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ದೀರಿ. ಡಿಗ್ರಿಲೂ ಅಷ್ಟೇ, ಡಿಗ್ರಿಲೂ ಬಂಕ್ ಹಾಕೋದು, ರೆಡಿಯಾಗಿ ಜಾಸ್ತಿ ಮೂವಿ ಹುಚ್ಚು, ಫುಡ್ ಹುಚ್ಚು. ಚೆನ್ನಾಗಿ ತಿನ್ಬೇಕು, ಒಳ್ಳೊಳ್ಳೆ ಪಿಕ್ಚರ್ ನೋಡ್ಬೇಕು. ಒಳ್ಳೆ ಪಿಕ್ಚರು ಇದು ಅದು ಅಂತಲ್ಲ, ಒಳ್ಳೆ ಪಿಕ್ಚರ್ ಅಂತಲ್ಲ, ಯಾವ್ದಾವ್ದೋ ನೋಡ್ಬಿಟ್ಟಿದ್ರಿ ಪಿಕ್ಚರ್ ಹುಚ್ಚು. ಸುಮ್ನೆ ಕಾಸು ಕೊಟ್ಟು ವೇಸ್ಟ್ ಮಾಡಿ ಬಂದಿದ್ದೀರಿ ಪಿಕ್ಚರ್. ಅದಾದ್ಮೇಲೆ ಚೆನ್ನಾಗಿ ಒಳ್ಳೊಳ್ಳೆ ರೆಸ್ಟೋರೆಂಟ್ಸ್ ಹೋಗಿ ತಿಂತಾನೇ ಇರೋದು. ಕ್ಲಾಸ್ ರೂಮ್ ಅಲ್ಲಿ ಬಾಡಿಸ್ತಾನೇ ಇರೋದು. ಅಲ್ಲಿ ಪಾಠ ಮಾಡ್ತಾ ಇದ್ರೆ ತಿಂತಾನೆ ಇರೋದು. ಎಲ್ಲರೂ ಮಾಡಿರ್ತಾರೆ. ಏನು ಡಿಗ್ರಿಗೆ ಬಂದ್ಮೇಲೆ ವಿಡಿಯೋಸ್ ಮಾಡೋದು, ಸುಮ್ನೆ ಡ್ಯಾನ್ಸ್ ವಿಡಿಯೋಸ್, ಅದ್ ಮಾಡೋದು ಇದ್ ಮಾಡೋದು. ಏನಾದ್ರು ಫಂಕ್ಷನ್ ಬಂತು ಅಂತಂದ್ರೆ ನಾವುಗಳು ಇರೋದಲ್ದೆ ಇನ್ನೊಂದಷ್ಟು ಜನ ಹಾಕೊಂಡು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋದು, ಚೆನ್ನಾಗಿ ಕುಣಿಯೋದು. ಡ್ಯಾನ್ಸ್ ಸೇರ್ಕೊಂಡಿದೀವಿ ಅಂತ ಅಂದ್ಬಿಟ್ಟು ನೆಟ್ಟ ಕ್ಲಾಸ್ ಅಟೆಂಡ್ ಮಾಡ್ತಾ
ಬಂಕ್ ಹೊಡೆದು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ಡ್ಯಾನ್ಸ್ ಪ್ರಾಕ್ಟೀಸ್ ಸರ್ ಅಂತ ಅಂದ್ಬಿಟ್ಟು ಡ್ಯಾನ್ಸ್ ವಿಡಿಯೋಸ್ ಅಟೆಂಡೆನ್ಸ್ ಬರ್ಬೇಕಲ್ಲ. ಅಟೆಂಡೆನ್ಸ್ ಬರ್ಬೇಕು. ಅಟೆಂಡೆನ್ಸ್ ಆಟೋಮೆಟಿಕ್ ಬರುತ್ತೆ. ಏನೋ ಕ್ಲಾಸ್ ಇವಳು ಏನಂತಾರೆ ಲೀಡರ್ಗೆ ಕ್ಲಾಸ್ ಲೀಡರ್ಗೆ ಹೇಳಿದ್ರೆ ಕೊಡೋಳು ಅಟೆಂಡೆನ್ಸ್. ಚೆನ್ನಾಗಿ ಸುತ್ತಾಡಿದೆ. ಚೆನ್ನಾಗಿ ಡಿಗ್ರಿಲೂ ಅಷ್ಟೇ ಒಳ್ಳೊಳ್ಳೆ ಪಿಕ್ಚರ್ ನೋಡೋದು, ಮಾಲ್ಗಳಿಗೆ ತಿರ್ಗಾಡೋದು, ತಿನ್ನೋದು, ಬಕೆಟ್ ಕಟ್ಲೆ ಚಿಕನ್ನ. ನಾನು ವೆಜ್, ಇವಳೆಲ್ಲ ಇವಳು ವೆಜ್ಜು ಹಾಗಂತಾರೆ. ಇವರೆಲ್ಲ ನಾನ್ ವೆಜ್ ತಿಂತಾ ಇದೆ. ಬರ್ಗರ್, ಫ್ರೆಂಚ್ ಫ್ರೈಸ್ ಇವು ತಿಂತಾ ಇದೆ. ನಿಜ ಹೇಳ್ಬೇಕು. ಮುಗೀತು. ಅದಾದ್ಮೇಲೆ ಒಂದೇ ಕಡೆ ಜಾಬ್ ಹೋಗ್ಬೇಕು ಅಂತ ಅನ್ಬಿಟ್ಟು ಇಂಟೆನ್ಷನ್ ಇತ್ತು ಇಬ್ರಿಗೂನು. ಸಿಕ್ತು. ಈಗಲೂ ಒಂದೇ ಕಡೆ ಜಾಬ್ ಮಾಡ್ತಾ ಇದ್ದಾರೆ. ಒಂದೇ ಕಡೆ ಚೆನ್ನಾಗಿ. ಬೇರೆ ಆಗೋ ಇಂಟೆನ್ಷನೇ ಇಲ್ಲ. ಅದಿದ್ರೆ ನಾವ್ ಒಂದ್ ಕಡೆ ಇವಳೊಂದ್ ಕಡೆ ಕೆಲಸ ಮಾಡ್ಬೋದಾಗಿತ್ತು. ಬಟ್ ಏನೋ ಗೊತ್ತಿಲ್ಲ, ಬಿಟ್ಟಿರಕ್ ಆಗಲ್ಲ ನಮ್ಗೆ. ಅದಕ್ಕೇನೆ ಒಂದೇ ಕಡೆ ನೋಡ್ಕೊಂಡು ಒಂದೇ ಕಡೆ ವೇಕೆನ್ಸಿ ಇದೆಯಾ ಅಂತ ನೋಡ್ಬಿಟ್ಟು ಅಲ್ಲಿಗೆ ಇಂಟರ್ವ್ಯೂ ಕೊಟ್ಬಿಟ್ಟು ಜಾಯ್ನ್ ಆಗಿ. ಅದಕ್ಕೇನೆ ಒಂದೇ ಕಡೆ ನೋಡ್ಕೊಂಡು ಒಂದೇ ಕಡೆ ವೇಕೆನ್ಸಿ ಇದೆಯಾ ಅಂತ ನೋಡ್ಬಿಟ್ಟು ಅಲ್ಲಿಗೆ ಇಂಟರ್ವ್ಯೂ ಕೊಟ್ಬಿಟ್ಟು ಜಾಯ್ನ್ ಆಗಿದ್ವಿ. ಹತ್ತತ್ರ ವರ್ಕ್ ಮಾಡ್ತಾ ಇದ್ದೀರಿ? 1.5 ವರ್ಷ. 1.5 ವರ್ಷ. 1 ವರ್ಷ ಆಯ್ತಾ? 2 ವರ್ಷ ಆಯ್ತಾ? 2 ಇಯರ್ಸ್ ಆಯ್ತು ಸ್ಟಾರ್ಟ್ ಆಗಿ. 2 ಇಯರ್ಸ್ ಇಂದ ಜಾಬ್ ಮಾಡ್ತಾ ಇದ್ದಾರೆ. ಆಯ್ತು. ಅದಕ್ಕೇನೆ ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಣ. ಎಲ್ರು ಓಪನ್ ಮಾಡ್ತಾರಲ್ವಾ, ನಮಗೂ ಸ್ವಲ್ಪ ಈ ತರದೆಲ್ಲ ಕ್ರೇಜ್ ಇದೆ. ಅದಕ್ಕೆ ಓಪನ್ ಮಾಡಿ ಇದು ಒಂದು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇರೋದು. ಗೊತ್ತಿಲ್ಲ ಹೇಗ್ ಬರುತ್ತೆ, ಹೇಗ್ ಹೋಗುತ್ತೆ ವಿಡಿಯೋ ಇವೆಲ್ಲ ಗೊತ್ತಿಲ್ಲ. ಏನಾದ್ರೂ ಮಿಸ್ಟೇಕ್ ಇದ್ರೆ ದಯವಿಟ್ಟು ಹೇಳಿ, ನಾವಿಬ್ರು ರಿಕರೆಕ್ಷನ್ ಮಾಡ್ಕೊತೀವಿ. ಮತ್ತೆ ನೆಕ್ಸ್ಟ್ ಏನ್ ವ್ಲಾಗ್ ಬೇಕು ಅಂತಾನು ಹೇಳಿ, ಅದನ್ನು ನಾವು ರಿಕರೆಕ್ಷನ್ ಅಡಿಗೆ ಮಾತ್ರ ಹೇಳು. ಯಾವ್ದಾವ್ದು ರೆಸಿಪಿ ಬೇಕಂತ ಕೇಳಿ ನಾನು ಮಾಡ್ಕೊಡೋಣ. ಚೆನ್ನಾಗಿರುತ್ತೆ. ಅದಾದ್ಮೇಲೆ ರೆಸಿಪೀಸ್ ಬಿಟ್ರೆ ಟ್ರಾವೆಲಿಂಗ್ ಲಾಗ್ ಬೇಕಾ, ಆಮೇಲೆ ಫ್ರಾಂಕ್ ಲಾಗ್ ಬೇಕಾ, ಯಾವ ತರ ಲಾಗ್ ಬೇಕು, ನೆಕ್ಸ್ಟ್ ನಾವ್ ಯಾವ ತರ ಲಾಗ್ ಮಾಡ್ಬೇಕಂತಾನು ಹೇಳಿ ಮಾಡೋಣ. ಓಕೆನಾ? ಇಲ್ಲ ನಮ್ ಫ್ಯಾಮಿಲಿದು ಇಂಟ್ರೊಡಕ್ಷನ್ ಕೊಡ್ಬೇಕಾ, ಯಾವ ತರ ಕೊಡ್ಬೇಕಂತಾನು ನೀವ್ ಹೇಳಿ. ನಾವು ಸ್ವಲ್ಪ ಎಲ್ಲರೂ ಇವಳು ನಾನು ಸಿಸ್ಟರ್ಸ್ ಅಂತ ಅನ್ಕೋತಾರೆ. ಸಿಸ್ಟರ್ಸ್ ಅಲ್ಲ, ಫ್ಯಾಮಿಲಿ ರಿಲೇಟಿವ್ ಅಲ್ಲ. ಇವರೇ ಬೇರೆ ಮನೆಯವರು, ನಾವೇ ಬೇರೆ ಮನೆಯವರು. ನೋಡ್ದವ್ರೆಲ್ಲ ಅದನ್ನೇ ಅಂತ ಅನ್ಕೊಳ್ಳೋದು. ಅದಾದ್ಮೇಲೆ ನಾವು ರಿಲೇಟಿವ್ಸು ಅಲ್ಲ, ಯಾವ್ದೇ ತರ ಸಿಸ್ಟರ್ಸು ಅಲ್ಲ. ಇವ್ರು ಬೇರೆ ಫ್ಯಾಮಿಲಿ, ನಾವು ಬೇರೆ ಫ್ಯಾಮಿಲಿ. PUCಲಿ ಫ್ರೆಂಡ್ ಆಗಿರೋದು. ಫಸ್ಟ್ ಅಂಡ್ ಫಾರ್ಮೋಸ್ಟ್ PUCಲಿ ಫ್ರೆಂಡ್ಸ್ ಆಗಿರೋದು ನಾವು. ಅದಾದ್ಮೇಲೆ ಅದೇ ಇಲ್ಲಿ ತನಕ ಇದೆ ಫ್ರೆಂಡ್ಶಿಪ್. ಇನ್ನು ಮುಂದೆನೂ ಕಂಟಿನ್ಯೂ ಆಗ್ತಾ ಇರುತ್ತೆ. ಯಾರಿದ್ರು, ಯಾರು ಬಂದ್ರು, ಯಾರು ಹೋದ್ರು ನಾವಿಬ್ರು ಇದ್ದೇ ಇರ್ತೀವಿ. ಅದಂತೂ ನಿಜ. ಅದಾದ್ಮೇಲೆ ಹೇಳ್ತಾರೆ ಕೆಲವರು, ನೋಡ್ದವ್ರು ಹೇಳ್ತಾರೆ, ಇನ್ನು ಜೊತೆಗಿದ್ದೀರಾ, ನೋಡ್ಬಿಟ್ಟು ನಿಮ್ ತರ ಇರ್ಬೇಕು, ನಿಮ್ಮಿಬ್ರು ತರ ಒಳ್ಳೆ. ಅದು ನಮ್ಗೊಂಥರ ಒಳಗೆ ಖುಷಿ ಆಗುತ್ತೆ. ಇನ್ನೊಬ್ರಿಗೆ ಇನ್ಸ್ಪಿರೇಷನ್ ಆಗೋ ತರ ಇದೆ. ಮತ್ತೆ ನಮ್ಮಿಬ್ರಿಗೂ ಸಿಕ್ಕಾಪಟ್ಟೆ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ. ನನ್ ಕೋಪ ಬಂದಾಗ ಅವಳು ಮಾತಾಡಲ್ಲ, ಅವಳ ಕೋಪ ಬಂದಾಗ ನಾ ಮಾತಾಡಲ್ಲ. ಅರ್ಥ ಮಾಡ್ಕೊ. ಇನ್ ಕೇಸ್ ಯಾರ ಮಾತಾಡಿದ್ರು ಅಲ್ಲೇ ಸಾಲ್ವ್ ಮಾಡ್ಕೊಬಿಡ್ತೇವೆ. ನಾವಿಬ್ರು ಇದುವರೆಗೂ ಬೇರೆಯವ್ರ ಫ್ರೆಂಡ್ಶಿಪ್ ಹೆಂಗಾರ ಇರ್ಲಿ, ಇದುವರೆಗೂ ನಾವು ಒಂದ್ಸತಿ ಜಗಳ ಮಾಡ್ಕೊಂಡಿಲ್ಲ, ಮಾತ್ಬಿಟ್ಟಿಲ್ಲ. ಹೇಳ್ತಾರೆ ಜಗಳ ಇದ್ದಿದ್ ಕಡೆನೆ ಪ್ರೀತಿ ಹಂಗೆ ಹಿಂಗೆ ಅಂತ. ಏನಿಲ್ಲ ಗೈಸ್, ಅಂದ್ರೆ ಅರ್ಥ ಮಾಡ್ಕೊಂಡು ಹೋಗೋದೂ ಇರುತ್ತೆ. ನಾವಿಬ್ರು ಒಂದ್ಸತಿನೂ ಜಗಳ 8 ವರ್ಷದಿಂದ ಇದುವರೆಗೂ ಒಂದ್ಸತಿ ಜಗಳ ಮಾಡ್ಕೊಂಡಿಲ್ಲ, ಒಂದ್ಸತಿ ಮಾತು ಬಿಟ್ಟಿಲ್ಲ. ಆರ್ಗ್ಯುಮೆಂಟ್ಸ್ ಆಗಿದೆ, ಅದನ್ನ ಅಲ್ಲೆಲ್ಲ ಸಾಲ್ವ್ ಮಾಡ್ಕೊಬಿಡ್ತೀರಿ ಅಷ್ಟೇ. ಇದು ನಮ್ಮಿಬ್ರ ಫ್ರೆಂಡ್ಶಿಪ್ ವಿಡಿಯೋ. ಇನ್ನು ಇದೆ, ಒಂದ್ ಸ್ವಲ್ಪ ಹೇಳಿಲ್ಲ. ಒಂದ್ ಸ್ವಲ್ಪ ತುಂಬಾ ಲಾಂಗ್ ಜಾಸ್ತಿ ಆಗುತ್ತೆ. ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಗೊತ್ತಿಲ್ಲ ಏನ್ ಮಾತಾಡ್ಬಾರ್ದು ಗೊತ್ತಿಲ್ಲ. ನೋಡಿ ಏನಾದ್ರು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಫಸ್ಟೇ ನೋಡ್ಬೇಕು ನಮ್ ಫ್ರೆಂಡ್ಶಿಪ್ ವ್ಲಾಗ್ಸ್ ನ ಇನ್ನು ಮುಂದಕ್ಕೂ ಅಂತ ಅಂದ್ರೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.